ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಬಟ್ಟೆ ಶೂ ಸಹ ಸಾಕ್ಷಿಗಳಾಗಿದೆ. ನಟ ದರ್ಶನ್ ಮನೆಯಲ್ಲಿ ಮಹಜರು ಮಾಡುವಂತ ಸಂದರ್ಭದಲ್ಲಿ ಬಟ್ಟೆ ಮತ್ತೆ ಶೂನ ವಶಕ್ಕೆ ತೆಗೆದುಕೊಂಡಿದ್ರು ಪೊಲೀಸರು. ಬಟ್ಟೆಗಳನ್ನ ಒಗೆದು ಟೆರೆಸ್ ಮೇಲೆ ಒಣಗೆ ಹಾಕಿದ್ರು ಕೆಲಸಗಾರರು. ಬ್ಲೂ ಬಣ್ಣದ ಜೀನ್ಸ್ ಪ್ಯಾಂಟ್, ಬ್ಲ್ಯಾಕ್ ಕಲರ್ ಟೀ ಶರ್ಟ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಜಯಲಕ್ಷ್ಮಿ ನಿವಾಸದಿಂದ ದರ್ಶನ್ ಧರಿಸಿದ್ದಂತ ಶೂ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಜಯಲಕ್ಷ್ಮಿ ನಿವಾಸದಲ್ಲಿ ಶೂ ಇರಿಸಿದ್ರು ಕಾಸ್ಟ್ಯೂಮ್ ಡಿಸೈನರ್. ಮನೆಯಲ್ಲಿದ್ದಂಥ ನೀಲಿ ಬಣ್ಣದ ಶೂ ಪೊಲೀಸರ ವಶಕ್ಕೆ ಈಗ ತರಲಾಗಿದೆ. ಇನ್ನು ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೋಡಿ, ಈಗ ದರ್ಶನ್ ಹತ್ಯೆ ಸಂದರ್ಭದಲ್ಲಿ ಬಳಸಿದಂತ ಬಟ್ಟೆಗಳು ಮತ್ತೆ ಶೂ ಕೂಡ ಪ್ರಮುಖ ಸಾಕ್ಷಿಗಳು. ಅದು ಕೂಡ ಪೊಲೀಸರ ವಶದಲ್ಲಿ ಇರುವಂತದ್ದು. ಪ್ರಜ್ವಲ್, ಖಂಡಿತವಾಗಿಯೂ ಕೂಡ ಮಧುಸೂದನ್, ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ಸಾಕಷ್ಟು ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ದರ್ಶನ್ ರವರು ಧರಿಸಿದಂತಹ ಬಟ್ಟೆಗಳಿರ್ತವೆ, ಅವು ಕೂಡ ಸಾಕ್ಷಿ ಆಗ್ತಾ ಹೋಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ಗೆ ಅದು ತುಂಬಾ ಸಹಾಯವಾಗುತ್ತೆ ಒಂದು ಕಡೆಯಲ್ಲಿ. ಎರಡನೇದಾಗಿ ಸಿಸಿಟಿವಿಯ ಒಂದು ಪರಿಶೀಲನೆ ನಡೆಸಿದಂತಹ ವೇಳೆಯಲ್ಲೂ ಕೂಡ ಅವರು ಯಾವಾಗ ಬಂದಿದ್ರು, ಯಾವಾಗ ಹೋಗಿದ್ರು, ಯಾವ ಒಂದು ಬಟ್ಟೆಯನ್ನು ಧರಿಸಿದ್ರು ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಆ ಬಟ್ಟೆಯನ್ನು ವಶಕ್ಕೆ ಪಡೆಯಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮನೆ ಕೆಲಸದವರು ಆ ಒಂದು ಬಟ್ಟೆಯನ್ನು ಒಗೆದು ಮೇಲೆ ಒಣ ಹಾಕಿದ್ರು ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗುತ್ತೆ. ತಕ್ಷಣವೇ ಆ ಬಟ್ಟೆಯನ್ನು ಕೂಡ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಕಾರಣ, ಆ ಒಂದು ಬಟ್ಟೆಯ ಮೇಲೆ ರಕ್ತದ ಕಲೆಗಳಿರ್ಬಹುದು ಅಥವಾ ರೇಣುಕಾಸ್ವಾಮಿಯ ಕೂದಲು ಇರಬಹುದು, ಆ ಉಗುರಿರ್ಬಹುದು, ಇವ್ಯಾವುದಾದ್ರೂ ಒಂದು ಸಿಗುತ್ತಾ ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಆ ಒಂದು ಬಟ್ಟೆಯನ್ನು ಕೂಡ ವಶಕ್ಕೆ ಪಡೆದು ಅದನ್ನು ಕೂಡ ಈಗಾಗಲೇ FSLಗೆ ಕಳುಹಿಸಿಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಅವರು ಧರಿಸಿದಂಥ ಶೂ ಏನಿತ್ತು, ಆ ಶೂ ಅನ್ನ ಅವರ ಕಾಸ್ಟ್ಯೂಮ್ ಡಿಸೈನರ್ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಇಟ್ಟಿದ್ರು. ಆ ಒಂದು ಶೂ ಅನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಅದು ಕೂಡ ಇಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಆಗುತ್ತೆ. ಕಾರಣ, ಅಲ್ಲಿ ಓಡಾಡಿದಂಥ ಆರೋಪಿಗಳ ಹೆಜ್ಜೆ ಗುರುತನ್ನು ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ಇವರ ಒಂದು ಶೂನ ಅಚ್ಚೇನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ FSL ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾರೆ. ಎಷ್ಟು ಜನ ಓಡಾಡಿದ್ದಾರೆ, ಅವರು ಧರಿಸಿದಂಥ ಶೂಗಳಾಗಿರ್ಬೋದು, ಅವೆಲ್ಲವೂ ಕೂಡ ಇಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಆಗ್ತಾ ಹೋಗುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಈ ಎಲ್ಲ ಸಾಕ್ಷಿಗಳನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಅವರು ಧರಿಸಿದಂಥ ಶೂ, ಬಟ್ಟೆ ಎಲ್ಲವನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಅವರ ಶೂನ ತಳಭಾಗದಲ್ಲಿ ಇರುವಂತಹ ಒಂದು ಅಚ್ಚೇನಿದೆ, ಅದೇನಾದ್ರೂ ಆ ಒಂದು ಸ್ಪಾಟ್ ನಲ್ಲಿ ಇದ್ರೆ ಇಲ್ಲಿ ಫಿಕ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ ದರ್ಶನ್ ರವರು ಬಂದು ಹೋಗಿದ್ದಾರೆ ಅನ್ನೋದಾಗಿರ್ಬೋದು, ಅವೆಲ್ಲವೂ ಕೂಡ ಕನ್ಫರ್ಮ್ ಮಾಡ್ತಾ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡಿರುವಂತದ್ದು ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಯಾವುದೇ ಒಂದು ಸಾಕ್ಷಿಗಳನ್ನ ಕೂಡ ಬಿಡಬಾರ್ದು ಅನ್ನುವಂತ ಉದ್ದೇಶದಿಂದ ಪ್ರತಿಯೊಂದನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಆರೋಪಿಗಳನ್ನ ಕೂಡ ಸ್ಥಳ ಮಹಾಜರಿಗೆ, ಅವರು ಕೊಡ್ತಾ ಇರುವಂತಹ ಹೇಳಿಕೆಯ ಆಧಾರದ ಮೇಲೆ ಸ್ಥಳ ಮಹಾಜರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಒಂದೊಂದು ಸ್ಥಳದಲ್ಲಿ 2 ಬಾರಿ ಮಹಾಜರು ಮಾಡುವಂತಹ ಒಂದು ಕೆಲಸವನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿಗಳಲ್ಲಿ ಹಿನ್ನಡೆಯಾಗಬಾರದು ಅನ್ನುವಂಥ ಉದ್ದೇಶದಿಂದಾಗಿ ಸಂಪೂರ್ಣವಾದಂತಹ ಸಾಕ್ಷ್ಯನ ಈಗಾಗಲೇ ಕಲೆ ಹಾಕಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.